ಸನಾತನ ಧರ್ಮ ಈ ಭಾರತ ದೇಶ ಯಾರಿಗೂ ಗೊತ್ತಿಲ್ಲ. ಬಹುಸಂಖ್ಯಾತರಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಬಹುಸಂಖ್ಯಾತರು ಜೀರೋದಿಂದ ಕಂಡು ಹಿಡಿದಿದ್ದು ಬಹುಸಂಖ್ಯಾತರೇ. ಅರ್ಥ ಆಯ್ತಾ? ಈ ದೇಶ ಸನಾತನ ಧರ್ಮದಿಂದ ಜೀರೋದಿಂದ ಕಂಡು ಹಿಡಿದಿದ್ದು. ಅಲ್ಪಸಂಖ್ಯಾತರು ಈ ದೇಶವನ್ನು ನಾವು ಗುಲಾಮಗಿರಿಗೆ ನಾವು ಬಿಟ್ಟಿದ್ದವ್ರಿಗೆ, ಅಲ್ಪಸಂಖ್ಯಾತರಿಗೆ ಮೊಘಲರಾಗಲಿ, ಡಚ್ಚರಾಗಲಿ, ಫ್ರೆಂಚರಾಗಲಿ, ಇಂಗ್ಲೀಷರಾಗಲಿ ನಾವು ಈ ದೇಶವನ್ನು ಗುಲಾಮಗಿರಿಗೆ ಬಿಟ್ಟಿದ್ದು ಅಲ್ಪಸಂಖ್ಯಾತರಿಗೆ. ಅರ್ಥ ಆಯ್ತಾ? ಟಿಪ್ಪುಗಾಗಲಿ ಯಾರಿಗೇ ಆಗಲಿ ಈ ದೇಶವನ್ನು ನಾವು ಗುಲಾಮಗಿರಿಗೆ ಬಿಟ್ಟಿದ್ದು. ಅಲ್ಪಸಂಖ್ಯಾತರದಿಂದ ನಾವು ಯಾಕೆ ಈ ದೇಶವನ್ನು ಆಳಿಸ್ಕೋಬೇಕು? ಈ ಸನಾತನ ಧರ್ಮದ ದೇಶ ನಿಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂದರೆ ನಾವೇನು ಮಾತಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಪಸಂಖ್ಯಾತರ ಬಗ್ಗೆನೇ ನೀವು ದೊಡ್ಡದಾಗಿ ಹೇಳ್ತೀರಾ. ಬಹುಸಂಖ್ಯಾತರಿಗೆ ಎಷ್ಟೋ ಸಿನಿಮಾದಲ್ಲಿ ಅನ್ಯಾಯ ಮಾಡ್ತಾರೆ, ಅದ್ರ ಬಗ್ಗೆ ಯಾರು ಮಾತಾಡುವುದಿಲ್ಲ. ಬಹುಸಂಖ್ಯಾತರು ಅಲ್ಪಸಂಖ್ಯಾತರಿಗೆ ಸಪೋರ್ಟಿಗೆ ಹೋಗ್ತಿರಲ್ಲ. ಈ ದೇಶದ ಹಣೆ ಬರನೇ ಇಷ್ಟೇನಾ ಅಂತ. ಭಾರತ ದೇಶ ಸನಾತನ ಧರ್ಮದಿಂದ ಕೂಡಿತು, ಹೌದಾ? ಇಲ್ಲೇ ಸ್ವಲ್ಪ ಜನ ಬುದ್ಧಿಜೀವಿಗಳಿದ್ದಾರೆ, ಅಧರ್ಮಿ ಥರ ಮಾತಾಡ್ತಾರೆ. ಅವ್ರ ಬಗ್ಗೆ ಯಾವಾಗಲಾದರೂ ನೀವು ಬಹುಸಂಖ್ಯಾತರು ಅವ್ರ ಬಗ್ಗೆ ಚಕಾರ ಎತ್ತಿದ್ದೀರಾ? ಬುದ್ಧಿಜೀವಿಗಳಲ್ಲ, ಅವರೆಲ್ಲ ಲದ್ದಿಜೀವಿಗಳು. ಯಾಕಂದರೆ ಅಲ್ಪಸಂಖ್ಯಾತರಿಗೆ ಯಾಕೆ ಅವರು ಸಪೋರ್ಟ್ ಮಾಡ್ತಾರೆ ಅಂದರೆ ಈ ದೇಶವನ್ನು ಹೆಂಗಾದರೂ ಮಾಡಿ ಹಾಳು ಮಾಡಬೇಕು ಈ ಬುದ್ಧಿಜೀವಿಗಳು. ಈ ದೇಶವನ್ನು ನಾನು ಇದನ್ನು ಮಾಡಬೇಕು ಅಂತ ಸರ್ವಾಧಿಕಾರಿ ಧೋರಣೆ ತೋರಿಸ್ಬೇಕು ಅನ್ನೋದು ಈ ದೇಶದ ಹಣೆ ಬರ ಇರೋದು ಈ ಬುದ್ಧಿಜೀವಿಗಳ ಹತ್ರ. ಅದರ ಬಗ್ಗೆ ಯಾರು ಬಹುಸಂಖ್ಯಾತರು ವಿಚಾರಣೆ ಮಾಡುವುದಿಲ್ಲ. ಯಾಕೆ ಏನೋ ಕಾರಣ ಗೊತ್ತಿಲ್ಲ ನನಗೆ. ಅವ್ರ ಜನಸಂಖ್ಯೆ ಜಾಸ್ತಿ ಆಗಬೇಕು ಅಂದರೆ ಅಲ್ಪಸಂಖ್ಯಾತರದು ಅಂತ ಬಹುಸಂಖ್ಯಾತರು ಯಾವತ್ತೂ ಎದ್ದು ನಿಂತು ಏಕಧ್ವನಿಯಲ್ಲಿ ಮಾತಾಡುವುದಿಲ್ಲ. ಈ ದೇಶದ ಹಣೆ ಬರನೇ ಇಷ್ಟೇ ಅಂತ ಭಾಳ ಜನಗಳಿಗೆ ಗೊತ್ತಿದೆ.